ಅಂಕಿತಾ, ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೊರಟಿಯಾ? ಎಲ್ಲಿ? ಮಣಿಪುರದಲ್ಲಿ ಹೋಗಿ ಇಬ್ಬರು ಒಳ್ಳೆ ರೀತಿಯಲ್ಲಿ ಮಾಡಿ ಬನ್ನಿ ಆಯ್ತಾ. ಅವಳೆಲ್ಲಿದ್ದಾಳೆ? ಹೌದು, ಗಂಟೆ ನೋಡ ಅಲ್ಲಿ 4:15 ಆಯ್ತೇನಲ್ಲ. ಹೌದು, ಈಗ 5 ಗಂಟೆಗೆ ಅಲ್ಲಿ ನೀವು ರೀಚ್ ಇರಬೇಕು. 5 ಗಂಟೆಗೆ ಬರ್ತಾನೆ ಹೇಳಿದ್ದಾರೆ. ರೆಡಿಯಾ ನೀನು? ರೆಡಿ. ಒಳ್ಳೆ ಮಾಡಿ ಬನ್ನಿ. ಟೈಮಿಗೆ ಬಿಟ್ಟು ಕೊಡಿ ಆಯ್ತಾ ಅವ್ರಿಗೆ. ಬಾಯ್. ಪುನಃ ಹುಡ್ಕುದಾ? ಬೇಗ ಬಾ, ಅಲ್ಲಿಗೆ ಟೈಮ್ ಆಯ್ತು. ನಮ್ಗೆ ಈಗ 4:15. ನನಗೆ 4:15. ಅವ್ರು ಫೋನ್ ಮಾಡ್ತಾರೆ, ನೀವು ಹೊರಡಿ. ಬಾಯ್. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವೇಕಡೆ ಉಂಟು. 4:15 ಒಂದು ಪಾರ್ಟಿ ಮದುವೆಗೆ ಅಂತೇಳಿ ಹೋಗ್ಲಿಕ್ಕೆ ರೆಡಿ ಆಗಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇವತ್ತು ನಮ್ಮ ಊರಿದು ಮಲ್ಲಿಗೆಗೆ ತುಂಬ ರೇಟ್. ಒಂದು ಅಟ್ಟಿಗೆ 5400, 5600 ಉಂಟಂತೆ. ಹಾಗೆ ನಾವು ಇವತ್ತು ಇವರ ಹೇರಿಗೆ ಲೋಟಸ್ ಫ್ಲವರ್ ಇಟ್ಟು ನಂದಿ ಬಟ್ಲದ ಒಂದು ದಿಂಡಿಟ್ಟು ಫ್ಲವರ್ ಅರೇಂಜ್ ಮಾಡ್ತಾ ಇದ್ದೇವೆ. ನಿಮಗೆ ಹೇರ್ ಸ್ಟೈಲ್ ಮಾಡುವಾಗ ಮಲ್ಲಿಗೆ ಹೂ ಸಿಗಲಿಲ್ಲ ಅಥವಾ ಮಲ್ಲಿಗೆಗೆ ತುಂಬ ರೇಟ್ ಉಂಟು ಅನ್ನುವ ಟೈಮಲ್ಲಿ ನಿಮಗೆ ಇಂಥ ಹೇರ್ ಸ್ಟೈಲ್ ಎಲ್ಲ ಟ್ರೈ ಮಾಡ್ಬೋದು. ತುಂಬ ಚೆಂದ ಕಾಣ್ತದೆ. ನೋಡಿ ನಾನು ಹೇಗೆ ಮಾಡ್ತಾ ಇದ್ದೆ. ಇವರು ಉಜ್ವಲ ಹೇಳಿ, ಇವರು ಬ್ಯಾಂಗ್ಳೂರಲ್ಲಿರೋದು. ಇವರಿಗೆ ನಾನು ಸೆಕೆಂಡ್ ಟೈಮ್ ಮೇಕಪ್ ಮಾಡ್ತಾ ಇರೋದು. ಮೇಕಪ್ ಆಗಿದೆ ಫ್ರೆಂಡ್ಸ್, ಬಟ್ ನಮಗೆ ಎಲ್ಲ ಸಹ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಬ್ಯುಸಿ ಇರುವಾಗ ವೀಡಿಯೋಗ್ರಫಿ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಹಾಗೆ ಇವರಿದ್ದು ಹೇರ್ ಸ್ಟೈಲ್ ನಾನು ಹೇಗೆ ಮಾಡಿದ್ದೇನೆ ಅಂತೇಳಿ ಹೇಳ್ತೇನೆ. ಇವರಿಗೆ ಫ್ರಂಟಲ್ಲಿ ಹೇರ್ ಸ್ವಲ್ಪ ತೆಳು ಉಂಟು. ಹಾಗೆ ಸ್ವಲ್ಪ ಹೇರನ್ನು ಕ್ರಿಂಪ್ ಮಾಡಿ ಅವರ ಫೇಸಿಗೆ ಹೇಗೆ ಸೂಟ್ ಆಗ್ತದೆ ಹಾಗೆ ಫ್ರಂಟ್ ಹೇರ್ ಸ್ಟೈಲ್ ಮಾಡಿದ್ದೇನೆ. ಮತ್ತು ಇವರದ್ದು ಫ್ಯಾಮಿಲಿ ಕ್ಲೋಸ್ ರಿಲೇಟಿವ್ ಫಂಕ್ಷನ್ ಆಗ್ಲಿಕ್ಕೆ ಹೋಗಿ ಅವರು ಜಡೆ ಮಾಡಬೇಕಂತ ಹೇಳಿದರು. ನಾನಾಗ ಹೇಳಿದಾಗೆ ಹೂವಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರ್ಲಿಕ್ಕೆ ಹೋಗಿ ಜಡೆಯೇ ಹಾಕಿದ್ದೇವೆ. ಬಟ್ ಮೇಲೆ ನಾವು ನಂದಿ ಬಟ್ಟಲು ಮತ್ತು ಲೋಟಸಲ್ಲಿ ಫ್ಲವರ್ ಅರೇಂಜ್ ಮಾಡಿ ರೆಡಿ ಮಾಡಿದ್ದೇನೆ. ತುಂಬ ಚೆಂದ ಕಾಣ್ತದೆ ಇದು ಹೇರ್ ಸ್ಟೈಲ್ ಅವರಿಗೆ. ನಂದಿ ಬಟ್ಟಲಿದು ದಿಂಡು ಸ್ವಲ್ಪ ಉದ್ದ ಇದ್ದರೆ ಜಾಸ್ತಿ ಆದರೆ ನಿಮಗೆ ಅದು ಹೂ ತೆಗೆದು ಕಟ್ಬೋದು. ಬಟ್ ಇವರು ಅದರ ಮಧ್ಯದಲ್ಲಿ ಒಂದು ಬೇರೆ ಸಪ್ರೇಟ್ ಹೂ ತಂದಿದ್ದಾರೆ. ಹಾಗಾಗ್ಲಿಕ್ಕೆ ಹೋಗಿ ಅದು ಸ್ವಲ್ಪ ಗ್ಯಾಪ್ ಇರುವಲ್ಲಿ ನಾನು ಅದನ್ನು ಫಿಲ್ ಮಾಡ್ತೇನೆ. ಇವರಿಗೆ ರೆಡಿ ಮಾಡಿದ ಮೇಲೆ ನನಗೊಂದು ಎಂಗೇಜ್ಮೆಂಟ್ ಬ್ರೈಡ್ ಉಂಟು. ಹಾಗೆ ಫಂಕ್ಷನಿಗೆ ಹೋಗುವವರಿಗೆ ಸಹ ಬೇರೆ ರೆಡಿ ಮಾಡಲಿಕ್ಕೆ ಇದೆ. ಅಂಕಿತಾ ಮತ್ತು ಸುನೀತಾ ಸನ್ನಿಧಿ ಅವರು ಮಣಿಪುರದಲ್ಲಿ ಒಂದು ಹುಡುಗನ ಕಡೆಯಲ್ಲಿ ಒಂದು 8-10 ಜನಕ್ಕೆ ರೆಡಿ ಮಾಡಲಿಕ್ಕೆ ಉಂಟು. ಹಾಗೆ ಅವರು ಮಣಿಪುರಕ್ಕೆ ಹೋಗಿದ್ದಾರೆ. ನಾನು ಮತ್ತು ವನಿತಾ ಇಲ್ಲಿದ್ದೇವೆ. ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು. ಯಾಕಂತ ಹೇಳಿದರೆ ತುಂಬ ಬ್ಯುಸಿ ಇತ್ತು. ಇದು ಸೀಸನ್ ಒಮ್ಮೆಲೆ ಸ್ಟಾರ್ಟ್ ಆಗಿದ್ದರಿಂದ ವಿಡಿಯೋ ಮಾಡಲಿಕ್ಕೆ ಸಹ ನನಗೆ ಟೈಮ್ ಆಗಲಿಲ್ಲ. ಹಾಗೆ ಎಡಿಟಿಂಗ್ ಇರ್ಬೋದು ಅಥವಾ ಪೋಸ್ಟ್ ಮಾಡಲಿಕ್ಕೆ ಸಹ ಟೈಮ್ ಇಲ್ಲದೆ ನನಗೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಎಲ್ಲ ಕಡೆ ಸಹ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಸಹ ನಾವು ಬ್ಯುಸಿ ಇದ್ದೆವು. ಹಾಗೆ ನಾನು ಹೀಗೆ ವಿಡಿಯೋ ಮಾಡುವಾಗ ಅವರ ಪರ್ಮಿಷನ್ ಕೇಳಿಯೇ ವಿಡಿಯೋ ಮಾಡೋದು. ಯಾಕಂತೇಳಿ ಅವರಿಗೆ ಸಹ ಮುಜುಗರ ಆಗಬಾರ್ದು ವಿಡಿಯೋ ಮಾಡುವಾಗ. ಹಾಗೆ ಅವ್ರು ಸಹ ಕಂಫರ್ಟೇಬಲ್ ಇದ್ದರೆ ಮತ್ತು ನಾವು ಸಹ ಫ್ರೀ ಇದ್ದರೆ ಮಾತ್ರ ನಾನು ವಿಡಿಯೋ ಮಾಡ್ತೇನೆ. ಒಂದೊಂದು ಸರ್ತಿ ಅವ್ರು ಕಂಫರ್ಟೇಬಲ್ ಇರ್ತಾರೆ ವಿಡಿಯೋ ಮಾಡಲಿಕ್ಕೆ, ಬಟ್ ನಾವು ತುಂಬ ಬ್ಯುಸಿ ಇರ್ತೇವೆ. ಆಗ ಸಹ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆಗ ಹೇಳಿದಾಗೆ ಮಿಡ್ಲಲ್ಲಿ ಪುನಃ ಅವರೊಂದು ನಂದಿ ಬಟ್ಲಿದು ಇದು ತಂದಿದ್ದಾರೆ ಫ್ಲವರ್. ಹಾಗೆ ಮಿಡ್ಲಲ್ಲಿ ಅದನ್ನು ಇಟ್ಟಿದ್ದೇನೆ. ಹಾಗೆ ಅಲ್ಲಿ ಗ್ಯಾಪ್ ಇರುವಲ್ಲಿ ಅದು ಕವರ್ ಆಯಿತು. ಹಾಗೆ ನೀವು ಸಹ ಇದು ಹೇರ್ ಸ್ಟೈಲ್ ಟ್ರೈ ಮಾಡ್ಬೋದು, ತುಂಬ ಚೆಂದ ಕಾಣ್ತದೆ. ಒಂದೊಂದು ಫಂಕ್ಷನಿಗೆ ಒಂದೊಂದು ರೀತಿಯಲ್ಲಿ ನಾವು ಸ್ಟೈಲನ್ನು ಮಾಡಿದರೆ ಸಹ ಚೆಂದ ಕಾಣ್ತದೆ. ಯಾವುದು ಫ್ಲವರ್ ಇರ್ತದೆ, ಯಾವ ಹೂವು ಇರ್ತದೆ ಅದರಲ್ಲಿ ಸಹ ಚೆಂದ ಮಾಡಿ ಹೇರ್ ಸ್ಟೈಲ್ ಮಾಡ್ಬೋದು, ಚೆಂದ ಕಾಣ್ತದೆ. ಮುಖ್ಯವಾಗಿ ನಾವು ಫ್ಲವರ್ನ ಹೇಗೆ ಅರೇಂಜ್ ಮಾಡ್ತೇವೆ, ಯಾವ ರೀತಿ ಕ್ರಿಯೇಟಿವಿಟಿ ಮಾಡಿ ಮಾಡ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್ ಆಗ್ತದೆ. ಮೇಕಪ್ ಆರ್ಟಿಸ್ಟ್ ಅವರಿಗೆ ದಿವಸ ಸಹ ಒಂದೊಂದು ಟಾಸ್ಕೆ. ಯಾಕಂತೇಳಿದ್ರೆ ಒಬ್ಬರೊಬ್ಬರ ಹೇರ್ ಒಂದೊಂದು ಥರ ಇರ್ತದೆ. ಅಂದರೆ ಕೆಲವರು ತುಂಬ ತಿನ್ ಇರ್ತದೆ, ಕೆಲವರು ತಿಕ್ ಇರ್ತದೆ, ಕೆಲವ್ರದ್ದು ಶಾರ್ಟ್ ಇರ್ತದೆ, ಲೆಂತ್ ಇರ್ತದೆ. ಹಾಗೆ ಯಾವ ಟೈಪ್ದು ಹೇರ್ ಇದ್ದರೂ ಸಹ ನಾವು ಅವರ ಹೇರಿಗೆ ಹಾಗೆ ಅವರ ಫೇಸಿಗೆ ಹೇಗೆ ಸೂಟ್ ಆಗ್ತದೆ ಅನ್ನೋ ರೀತಿಯಲ್ಲಿ ನೋಡಿ ಹೇರ್ ಸ್ಟೈಲ್ ಆಗಲಿ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಹಾಗೆ ಮೇಕಪ್ ಸಹ ಅಷ್ಟೇ, ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡಿ ಮಾಡಿದರೆ, ತುಂಬ ಲೈಟಲ್ಲಿ ಮಾಡಿದರೆ ಸಹ ತುಂಬ ಚೆಂದ ಕಾಣ್ತದೆ.
ಉಜ್ವಲ ಅವರದ್ದು ಹೇರ್ ಸ್ಟೈಲ್ ಮೇಕಪ್ ಸಾರಿ ಎಲ್ಲ ಆಯಿತು. ಅವರಿಗೆ ಆ್ಯಕ್ಚುಲಿ ತುಂಬ ಬೇಗ ಹೋಗಲಿಕ್ಕಿತ್ತು, ಆದರೆ ಬರುವಾಗ ಅವರೊಂದು 15 ಮಿನಿಟ್ಸ್ ಲೇಟ್ ಆಗಿದೆ. ಆದರೆ ಸಹ ಭಾಳ ಬೇಗದಲ್ಲಿ ರೆಡಿ ಮಾಡಿ ಬಿಟ್ಟಿದ್ದೇನೆ. ಉಜ್ವಲ ಅವರೇ, ಹೇಗಾಯಿತು? ತುಂಬಾ ಚೆನ್ನಾಗಿದೆ. ಸಣ್ಣ ಟೈಮಲ್ಲಿ ತುಂಬಾ ಚಂದ ಮಾಡಿಕೊಟ್ಟಿದ್ದೀರಾ. ಹೌದಾ? ಬ್ಯಾಕ್ ಸೈಡ್ ಸಹ ಸ್ವಲ್ಪ ಬೇರೆ ಸ್ಟೈಲ್ ಚಂದ ಆಗಿದೆ. ನಾನು ತೋರಿಸ್ತೇನೆ ನಿಮಗೆ ಫೋಟೋ. ಫ್ರೆಂಡ್ಸ್, ಉಜ್ವಲ ಅವರಿಗೆ ಅವರ ಟೈಮಿಗೆ ನಾನು ರೆಡಿ ಮಾಡಿ ಕೊಟ್ಟಿದ್ದೇನೆ. ಹಾಗೆ ಅವರು ತುಂಬ ಖುಷಿಯಲ್ಲಿದ್ದಾರೆ. ಹಾಗೆ ನಿಮಗೆ ಸಹ ನನ್ನ ಈ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಾಗ ಹೇಳಿದ ಹಾಗೆ ಅಂಕಿತಾ ಸನ್ನಿಧಿಯವರು ಮಣಿಪುರದಲ್ಲಿ ಮೇಕಪ್ ಮಾಡಲಿಕ್ಕೆ ಹೋಗಿದ್ದಾರೆ ಪ್ರಿಯಾಂಕಾ ಅವರ ಮನೆಯಲ್ಲಿ. ಇಲ್ಲಿ ನೋಡಿ ವ್ಯೂಸ್ ತುಂಬ ಖುಷಿಯಾಗ್ತದೆ. ಹೊಳೆ ಬದಿಯಲ್ಲಿ ಮನೆ ಇರೋದು ಇವರದ್ದು. ಬಟ್ ಮಳೆಯೆಲ್ಲ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಬಟ್ ನಮಗೆ ಅಪರೂಪಕ್ಕೆ ಹೋಗುವವರಿಗೆ ಇದೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಅಂತೂ ತುಂಬ ಫ್ರೆಶ್ ಮೂಡ್ ಸಹ ಬರ್ತದೆ ಇದನ್ನು ನೋಡುವಾಗ. ಮತ್ತು ಇವರು ಪ್ರಿಯಾಂಕಾ ಅವರು ಹೇಳಿದರು, ನಿಮ್ಮದಲ್ಲಿ ಎಲ್ಲ ಡ್ರೆಸ್ಸಿಂಗ್ ಆದ ಮೇಲಾದರೂ ಲೇಟ್ ಆದರೂ ಬನ್ನಿ ಮೇಡಮ್ ಅಂತೇಳಿ. ಬಟ್ ನನಗೆ ಇಲ್ಲಿಯೇ ಸಹ ಸುಮಾರು ಟೈಮ್ ಆಗ್ಲಿಕ್ಕೆ ಹೋಗಿ ಆ ಟೈಮಿಗೆ ನನಗೆ ರೀಚ್ ಆಗಲಿಕ್ಕೆ ಕಷ್ಟ ಆಯಿತು. ಹಾಗೆ ಸನ್ನಿಧಿ ಮತ್ತು ಅಂಕಿತಾ ಮತ್ತು ಸುನೀತಾ ಅವರಿಗೆಲ್ಲ ರೆಡಿ ಮಾಡಿ ಬಿಟ್ಟಿದ್ದಾರೆ. ಅವರಿಗೆಲ್ಲರಿಗೆ ಸಹ ತುಂಬ ಖುಷಿಯಾಗಿದೆ ಅಂತೆ ಮೇಕಪ್ಪು. ಎಲ್ಲರೂ ಸಹ ಕಾಲ್ ಮಾಡಿ ಹೇಳಿದರು. ಇಲ್ಲಿ ಸಹ ಅಷ್ಟೇ ಒಂದು 8-10 ಜನಕ್ಕೆ ರೆಡಿ ಮಾಡಲಿಕ್ಕಿತ್ತು. ಹಾಗೆ ಇವರೆಲ್ಲ ಚಂದ ಮಾಡಿ ರೆಡಿ ಮಾಡಿದ್ದಾರೆ. ಹಾಗೆ ಅವರಿಗೆ ಅವರದ ಟೈಮಿಗೆ ಸಹ ಇವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಸಹ ಹ್ಯಾಪಿ ಇದ್ದಾರೆ. ನಾನು ನನ್ನ ಸ್ಟಾಫನ್ನು ಕಳಿಸಿದ್ದು ಸಹ ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಕೇಳಲಿಕ್ಕೆ ಸಹ ಖುಷಿ ಆಗ್ತದೆ. ಹಾಗೆ ಒಂದು ಸಮಾಧಾನ ಸಹ ಇರ್ತದೆ ನಮಗೆ, ಒಳ್ಳೆ ಮಾಡಿದರು ಅಂತೇಳಿ. ಈಗ ನನಗೊಂದು ಎಂಗೇಜ್ಮೆಂಟಿದು ಡ್ರೆಸ್ಸಿಂಗ್ ಮಾಡಲಿಕ್ಕೆ ಉಂಟು. ಹಾಗೆ ಅದರದ್ದು ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಹಾಕ್ತೇನೆ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಬಾಯ್.